ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು ಆರ್ಟಿಐ ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು ಆರ್ಟಿಐ ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ, ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು ಆರ್ಟಿಐ ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು ಆರ್ಟಿಐ ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ, ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು ಆರ್ಟಿಐ ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು ಆರ್ಟಿಐ ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ, ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು ಆರ್ಟಿಐ ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು ಆರ್ಟಿಐ ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ, ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ.
ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ
ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿರ್ವಹಿಸಲು ಪ್ರತಿ ತಿಂಗಳು ಸುಮಾರು 54 ಲಕ್ಷ ಹಣ ಖರ್ಚು ಮಾಡಲಾಗುತ್ತಂತೆ. ಜತೆಗೆ ಸಿಎಂ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ 35 ಸಿಬ್ಬಂದಿ ಇದ್ದಾರೆ ಎಂದು RTI ಮಾಹಿತಿ ಹೊರಹಾಕಿದೆ. ಈ ಹಿಂದೆ ಇದ್ದ ಸಿಎಂಗಳ ಖಾತೆ ನಿರ್ವಹಣೆಗೆ 2 ಕೋಟಿ ಖರ್ಚಾಗುತ್ತಿತ್ತು ಎಂದು RTI ಹೇಳುತ್ತಿದೆ. ಈ ಸುದ್ದಿಯನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ರಾಜ್ಯದ ನಂಬರ್ 1 ಡಿಜಿಟಲ್ ತಾಣಗಳು ಕೂಡ ಇಷ್ಟು ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿಲ್ಲ ಅನಿಸುತ್ತೆ. ಇಲ್ಲಿ ಕಾಡುವ ಸಮಸ್ಯೆ ಅಂದರೆ ಕೇವಲ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜ್ ಮಾಡಲು ಅಷ್ಟು ಸಿಬ್ಬಂದಿಗಳು ಇರುವಾಗ ರಾಜ್ಯ, ರಾಷ್ಟ್ರ, ವಿದೇಶ ಹೀಗೆ ಎಲ್ಲ ನ್ಯೂಸ್ಗಳನ್ನು ಖಾಸಗಿ ಡಿಜಿಟಲ್ ಮಾಧ್ಯಮ ಸಿಬ್ಬಂದಿಗಳು ಹೇಗೆ ನಿಭಾಯಿಸಬಲ್ಲರು ಎಂಬುದನ್ನು ನೀವೇ ಊಹಿಸಿ ನೋಡಿ. ಆದ್ದರಿಂದ ಮಾಧ್ಯಮ ಅಕಾಡೆಮಿಯು ಎಲ್ಲ ಮಾಧ್ಯಮ ಕಚೇರಿಗಳನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಾಗಾರ ನಡೆಸುವ ಅವಶ್ಯಕತೆ ಇದೆ. ಈ ಮೂಲಕ ಎಲ್ಲ ಮಾಧ್ಯಮ ಸ್ನೇಹಿತರ ಜೀವನವನ್ನು ಉತ್ತಮಗೊಳಿಸಲು ತುರ್ತಾಗಿ ಸ್ಪಂದಿಸಬೇಕಿದೆ.